ಕಂಠೀರವ ಸ್ಟುಡಿಯೋದ ಮುಂಭಾಗದಲ್ಲಿ ಕಾಮಗಾರಿ ನಡೀತಾ ಇರ್ತಕ್ಕಂಥ ವೇಳೆಯಲ್ಲಿ ಇಬ್ರು ಸಾವನ್ನಪ್ಪಿರ್ತಕ್ಕಂಥದ್ದು. ಸೊ ಆ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ರು. ಸೊ ಹೇಗಾಯ್ತು, ಏನಾಯ್ತು ಘಟನೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಭಾಸ್ಕರ್ ಅವ್ರು ನಮ್ಮ ಜೊತೆ. ಸರ್, ಬೆಳಗ್ಗೆ ಎಷ್ಟೊತ್ತಿಗೆ ಎಕ್ಸಾಕ್ಟ್ ಆಗಾಯ್ತು, ನೀವೇನ್ ಮಾಡ್ತಾ ಇದ್ರಿ ಇಲ್ಲಿ, ಹೇಗಾಯ್ತು ಅಂತ? ಕರೆಕ್ಟ್ ಟೈಮ್ ಹೇಳೋಕ್ಕಾಗಲ್ಲ. ಹೆಚ್ಚು ಕಮ್ಮಿ ಅವರು 11 ಗಂಟೆ 11 ಕಾಲವರೆಗೆ ಆಗಿರೋದು ಘಟನೆ. ನಾನು ಟೀ ಕುಡಿಯೋಣಂತ ಟೀ ಅಂಗಡಿ ಬಂದೆ. ಟೀ ಮುಂಭಾಗದಲ್ಲಿ ಆಗಿರೋದು ಕೆಲಸ. ಟೀ ಕುಡಿದು ವಾಪಸ್ ಹೋಗ್ಬೇಕಾದ್ರೆ ಶಬ್ದ ಬಂತು, ದಬಾರ್ ಅಂತ. ಏನಂತಂದ್ರೆ ಈಗ ಮಣ್ಣು ಕುಸಿದ ಮೇಲೆ ಅದರೊಳಗೆ 8 ಜನ ಕೆಲಸ ಮಾಡ್ತಾ ಇದ್ರು. ಆ ಕಡೆ 4 ಜನ, ಈ ಕಡೆ 4 ಜನ ಬಚಾವ್ ಆಗ್ಬಿಟ್ರು. ಈ ಕಡೆ 4 ಜನ ಸಿಕ್ಕಾಕೊಂಡ್ಬಿಟ್ರು. ಇಬ್ಬರನ್ನ ಇಮಿಡಿಯೇಟ್ ಆಗಿ ಮೇಲೆ ಕೆತ್ತಿದ್ರು. ಇನ್ನೂ ಇಬ್ಬರನ್ನ ಎತ್ತೋಕ್ಕಾಗಿರಲಿಲ್ಲ. ಅವ್ರು ಮಣ್ಣಲ್ಲಿ ಸಿಕ್ಕಾಕೊಂಡಿದ್ರು. ಆಮೇಲೆ ಫೈರ್ ಇಂಜಿನ್ ಅವ್ರು ಇವರೆಲ್ಲ ಬಂದು ಇವ್ರನ್ನ ಮೇಲೆ ತೆಗಿಯೋ ಕೆಲಸ ಮಾಡಿದ್ರು. ಇದು ಇಲ್ಲೇ ಡೆಡ್ ಆಗಿಬಿಡವ್ರೆ. ಈಗ ನೀವು ಅಲ್ಲಿ ಅಂದ್ರೆ ಟೀ ಕುಡಿಯೋ ಸಂದರ್ಭದಲ್ಲಿ ಅವ್ರು ಎಷ್ಟು ಜನ ಇದ್ರು, ಎಕ್ಸಾಕ್ಟ್ ಆಗಿ ಏನ್ ಕೆಲಸ ಮಾಡ್ತಾ ಇದ್ರು ನೋಡಿದಾಗ ನಿಮಗೆ ಎಕ್ಸಾಕ್ಟ್ ಆಗಿ ಏನ್ ಕಾಣಿಸ್ತು ಅಂತ? ನಾವು ನೋಡಿದಾಗ ಕಂಬಿ ಕೆಲಸ ಮಾಡ್ತಾ ಇದ್ರು. ಇದು ಬೈಂಡಿಂಗ್ ವೈರ್ ಕಟ್ತಾ ಇದ್ರು. ಬೈಂಡಿಂಗ್ ಕಂಬಿ ಹಾಕ್ತಾರಲ್ಲ, ಅದಕ್ಕೆ ಬೈಂಡಿಂಗ್ ವೈರ್ ಸುತ್ತಾ ಇದ್ರು. ಆ ಕಡೆ ಈ ಕಡೆ 4 ಜನ ಸೇರ್ಕೊಂಡು, ಆ ಕಡೆ 4 ಜನ, ಈ ಕಡೆ 4 ಜನ. ಆ್ಯಕ್ಚುಲಿ 8 ಜನ ಇದ್ದಿದ್ದಲ್ಲಿ ಆ ಕಡೆ ಇರೋರು ಬಚಾವ್ ಆಗ್ಬಿಟ್ರು. ಈ ಕಡೆ ಇರೋರು ಅವ್ರ ಮೇಲೆ ಮಣ್ಣು ಬಿದ್ದೋದ್ರಿಂದ ಬಚಾವಾಗ ಆಗಲಿಲ್ಲ. ಇಬ್ಬರು ಮಣ್ಣಲ್ಲಿ ಸಿಕ್ಕಾಕೊಂಡು ಅರ್ಧ ಮೇಲೆ ಅರ್ಧ ಕೆಳಗಡೆ ಇದ್ರು ಅವರು. ಆವಾಗ ಇಮಿಡಿಯೇಟ್ ಆಗಿ ಇಬ್ಬರನ್ನ ಮೇಲೆ ಎತ್ಬಿಟ್ರು. ಕೆಳಗಡೆ ಮಣ್ಣು ಕೆಳಗಡೆ ಇರೋರನ್ನ ಇಮಿಡಿಯೇಟ್ ಎತ್ತೋಕೆ ಆಗಲ್ಲ, ಮಣ್ಣಲ್ವಾ. ಅದರಿಂದ ಗಟ್ಟಿಯಾಗಿತ್ತು, ಹೇಳೋದು ಸ್ವಲ್ಪ ತಡವಾಗಾಯ್ತು. ಈಗ ಫೈರ್ ಇಂಜಿನ್ ಅವ್ರು ಬಂದು ಎಲ್ಲ ಮಣ್ಣು ಅಂದ್ರೆ ಆ ಘಟನೆ ನೋಡಿದಾಗ ಇಬ್ರು ಮಣ್ಣಲ್ಲಿ ಸಿಲ್ಕಿದ್ರು, ಇಬ್ರು ಅಂದ್ರೆ ಹೊರಗಡೆ ಬಂದ್ರು, 4 ಜನ ಅಲ್ಲಿ ಕಂಬಿ ಕಟ್ಟುವಂತ ಕೆಲಸ ಮಾಡ್ತಾ ಇದ್ರು. ಸೊ ಅವಾಗ ಅಲ್ಲಿ ಅವರು ಏನ್ ಹೇಳಿದ್ರು, ಅವ್ರ ಯಾರಾದ್ರೂ ಕಾಪಾಡೋಂತ ಪ್ರಯತ್ನ ಆಯ್ತಾ, ಹೇಗಿತ್ತು ಪರಿಸ್ಥಿತಿ ಅಂತ? ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅಂತ ಬಡ್ಕೊಂಡ್ರಲ್ಲ, ಅಂತ ಒಂದೇ ಶಬ್ದ ಹೊಡ್ಕೊಂಡ್ಬಿಟ್ರೆ ಅವ್ರು ಕಿರ್ತಾಡಿದ್ರು ಎಲ್ಲ. ಪಾಪ ಅವರು ಭಯ ಇರ್ತಲ್ಲ, ಕಿರ್ತಾಡಿದ್ರು. ಏನು ಕಿರ್ತಾಡಿದ್ರು, ಮಂಡಗಳು ಎತ್ತೋಕ್ಕಾಗಲಿಲ್ಲ, ಬೆಚ್ಚಾಗಾದ್ರು. ಇಬ್ಬರು ಅಲ್ಲಿ ಅಡಿಯಲ್ಲಿ ಸಿಕ್ಕಾಕೊಂಡ್ರು. ಇಬ್ಬರು ಮೇಲೆ ಅರ್ಧ ಭಾಗ ಕೆಳಗಡೆ, ಅರ್ಧ ಭಾಗ ಮೇಲೆ, ಆ ಥರ ಇತ್ತು. ಆ ಇಬ್ಬರನ್ನ ಇಮಿಡಿಯೇಟ್ ಆಗಿ ಅರ್ಧ ಬಾಡಿತ್ತಲ್ಲ, ಅವ್ರನ್ನ ಮೇಲೆ ಕೆಳ್ಕೊಂಡ್ಬಿಟ್ರು. ಇಬ್ಬರು ಮಣ್ಣೊಳಗಡೆ ಸಿಕ್ಕಿಕೊಂಡ್ರು. ಅದಕ್ಕೆ ಆಮೇಲೆ ಫೈರ್ ಇಂಜಿನ್ ಅವರು ಎಲ್ಲ ಬಂದು ಮೇಲೆ ತೆಗೆದು ಇದು ಮಾಡಿದ್ರು. ನೋಡಿದ್ರಿ ಘಟನೆ? ನೋಡಿದ್ರಿ? ನಾವು ನೋಡಿದ್ವಿ. ಹೇಗಿತ್ತು ಆ ದೃಶ್ಯ? ಯಾಕಂದ್ರೆ ನಿಜಕ್ಕೂ ಕೂಡ ಭಯಾನಕ. ದೃಶ್ಯ ಭಯಾನಕ, ನೋಡೋಕ್ಕಾಗ್ತಲ್ಲ. ಕಣ್ಣಲ್ಲಿ ನೀರು ಬರುತ್ತೆ ಆ ದೃಶ್ಯ ನೋಡಿದ್ರೆ. ಪಾಪ ಎಲ್ಲಿಂದನೋ ಕಷ್ಟ ಅಂತ ದುಡಿಯೋಕ್ಕಂತ ಬರ್ತಾರೆ. ಪಾಪ ಈ ಥರ ಆಗಿಬಿಟ್ರೆ ಪಾಪ ಅವ್ರ ಹೆಂಡತಿ ಮಕ್ಕಳೇನೋ. ನನಗೆ ಮಾತಾಡೋಕ್ಕೆ ಒಂಥರ ರೀತಿ ಇದಾಗ್ತಾ ಇತ್ತು, ಕಣ್ಣಲ್ಲಿ ನೀರು ಬರ್ತಾ ಇತ್ತು ನಿಜವಾಗ. ಇದಿಷ್ಟು ಪ್ರತ್ಯಕ್ಷದರ್ಶಿ ಎಕ್ಸಾಕ್ಟ್ ಆಗಿ ಘಟನೆ ನಡೆದಂತ ಸಂದರ್ಭದಲ್ಲಿ ಕಣ್ಣಾರೆ ಆ ಒಂದು ಘಟನೆಯನ್ನ ಕಂಡಂತಹ ಭಾಸ್ಕರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.